ಬಾರಿ ವಿಧಾನ ಪರಿಷತ್ ಒಮ್ಮೆ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅವರು ಬಹಳ ಆರೋಗ್ಯ ಮತ್ತು ಶಿಕ್ಷಣ ಎರಡರಲ್ಲೂ ಕೂಡ ಹೆಚ್ಚು ಪ್ರಾತಿನಿಧ್ಯವನ್ನು ಹೊಂದಿಸಿದವರು. ಆಮೇಲೆ 1953ರಲ್ಲಿ ಬಾಲ್ಕಿ ಪುರಸಭೆಯ ಅಧ್ಯಕ್ಷರಾಗಿದ್ದರು. ಆಮೇಲೆ 62ರಲ್ಲಿ MLA ಆದರು. ಅಲ್ಲಿಂದ ಬಹಳ ಪ್ರಮುಖವಾಗಿ ಬಹಳ ನೇರ ನುಡಿಯ ಸ್ವಾಭಿಮಾನದ ವ್ಯಕ್ತಿಯಾಗಿದ್ರು. ಅವರು ಯಾವತ್ತೂ ಕೂಡ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ರು. ಇವತ್ತು ಮಹಾತ್ಮ ಗಾಂಧೀಜಿಯವರಿಂದ ಪ್ರೇರಣೆ ಪಡೆದು ಅವರು ಏಕೀಕರಣ ಚಳುವಳಿಯಲ್ಲಿ ಭಾಗವಹಿಸಿದ್ರು. ಇವತ್ತೇನಾದ್ರು ಕರ್ನಾಟಕದಲ್ಲಿ ಉಳ್ಕೊಂಡಿದ್ರೆ ಅದಕ್ಕೆ ಭೀಮಣ್ಣ ಖಂಡ್ರೆ ಅವರು ಕಾರಣ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಅವರು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಅದರಲ್ಲಿ ಬಹಳ ವರ್ಷಗಳ ಕಾಲ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಮಾಡಿದ್ರು. ಅವರು ಇವತ್ತು ನಮ್ಮನ್ನ ಅಗಲಿದ್ದಾರೆ. ಅವರು ಉರ್ದು ಭಾಷೆ, ಪಾರ್ಸಿ, ಮರಾಠಿ ಮತ್ತು ಇಂಗ್ಲಿಷ್ ಭಾಷೆಗಳ ಮೇಲೆ ಹಿಡಿತ ಹೊಂದಿದ್ರು. ಸುಮಾರು 30 ವರ್ಷಗಳ ಕಾಲ ಆಮೇಲೆ ವೀರಶೈವ ಮಹಾಸಭಾದ ಅಧ್ಯಕ್ಷರು ಕೂಡ ಆಗಿದ್ದರು. 12 ವರ್ಷಗಳ ಕಾಲ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿದ್ದರು. ಅವರು ವೀರಶೈವರನ್ನೆಲ್ಲ ಒಟ್ಟುಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅಂತಕ್ಕಂಥದ್ದನ್ನ ಅಂತವರು ಇವತ್ತು ನಮ್ಮನ್ನ ಅಗಲಿದ್ದಾರೆ. ಅವರು ಅಪಾರ ಅಭಿಮಾನಿಗಳು, ಅವರ ಕುಟುಂಬ ವರ್ಗದವರು ಅವರ ಸಾವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಅವರ ಅಭಿಮಾನಿಗಳಿಗೆ, ಅವ್ರಿಗೆಲ್ಲರಿಗೂ ಕೂಡ ಅವರ ಸಾವು ದುಃಖ ಭರಿಸ್ತಕ್ಕಂಥದ್ದು, ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಚಿರಶಾಂತಿಯನ್ನು ಬಯಸಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಒಬ್ಬ ಫೈರ್ ಬ್ರ್ಯಾಂಡ್ ಲೀಡರ್ ಅಂತ ಹೇಳ್ಬೋದು. ಯಾಕಂದ್ರೆ ಅವರ ಮಾತಿನಲ್ಲಿ ಅವರು ಇರ್ತಕ್ಕಂಥ ನಿಷ್ಠುರತೆ ಮತ್ತು ಬಹಳ ಸ್ಪಷ್ಟವಾದಿ. ಭೀಮಣ್ಣ ಖಂಡ್ರೆ ಅವರನ್ನು ನಾವು ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀವಿ. ಅವರು ಯಾವ ರೀತಿ ಅಂತಂದ್ರೆ ನಮ್ಮ ಕಡೆ ಹೇಳ್ತಾರೆ ಏಕ್ ಮಾರ್ ದೋ ತುಕಡ ಅಂತ. ಅವ್ರು ಏನು ಹೇಳಿದ್ರು ಒಂದು ಮಾತು ಹೇಳಿದ್ರೆ ಫೈನಲ್ ಅದು. ಆ ರೀತಿ ಅವ್ರ ವ್ಯಕ್ತಿತ್ವ ಮತ್ತು ಅವರು ಈ ನಮ್ಮ ಏಕೀಕರಣ ಹೋರಾಟ ಆಗಿರ್ಬೋದು ಮತ್ತು ಸ್ವಾತಂತ್ರ್ಯ ಹೋರಾಟ ಆಗಿರ್ಬೋದು ಮತ್ತು ನಮ್ಮ ಈ ವಿಮೋಚನೆ ಏನು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸ್ಥಾನಮಾನ ಸಿಗಬೇಕು ಅಂತ ಹೋರಾಟದಲ್ಲಿ ಅವರು ಕೂಡ ಭಾಳ ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಜನರಲ್ಲಿ ಜಾಗೃತಿ ಮೂಡಿಸಬೇಕು ಮತ್ತು ರಾಜಕೀಯದಲ್ಲಿ ಒಂದು ಮೌಲ್ಯವನ್ನು ಇಟ್ಕೊಂಡು ಏನು ಗುರುತು ಅಂತಂದರೆ ಅವರ ದಕ್ಷತೆ, ಅವ್ರ ಮಾತಿನಲ್ಲಿರ್ತಕ್ಕಂಥ ಅವ್ರ ಸ್ಪಷ್ಟತೆ ಮತ್ತು ಅವರು ಎಷ್ಟು ನಿಷ್ಠುರವಾದಿ ಒಬ್ಬ ರಾಜಕಾರಣಿ ಮತ್ತು ಒಬ್ಬ ಪ್ರಾಮಾಣಿಕ ಜೀವನವನ್ನು ಸಾಗಿಸಿದವರು. ಆಮೇಲೆ ಇದ್ದದ್ದನ್ನು ಇದ್ದದ್ದಂಗೆ ಹೇಳೋರು. ಅವ್ರು ಯಾರೇ ಆಗಿರಲಿ, ಅವ್ರು ಬೇಕಾದವರಾಗಿರಲಿ ಬೇಡದವರಾಗಿರಲಿ ಭಾಳ ಸ್ಪಷ್ಟವಾಗಿ ಹೇಳಿ ಇವತ್ತು ನಮಗೆ ಯುವಕರಿಗೆ ಒಂದು ಆದರ್ಶ ಅವರು. ಯಾಕಂದರೆ ಎಲ್ಲ ಹೋದಲ್ಲೆಲ್ಲ ಹೇಳ್ತಾ ಇದ್ರು, ನಮ್ಮ ಅನೇಕ ಸಭೆಗಳಲ್ಲಿ ಎಲ್ಲ ಹೇಳ್ತಿದ್ರು, ನೀವು ಯುವಕರು ತಯಾರಾಗಬೇಕು. ಯುವಕರು ಒಂದು ವೇಳೆ ಸೈದ್ಧಾಂತಿಕದ ಕಡೆಗೆ ನೀವೊಂದು ವೇಳೆ ನನ್ನ ಜೊತೆ ಬಂದರೆ ನಾವು ಈ ಸಮಾಜ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ಅವರ ಭಾವನೆ ಇತ್ತು. ಈ ಯುವಕರಿಂದನೇ ಇವತ್ತು ಸಮಾಜದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ. ನೀವು ಐಡಿಯಲಿಸ್ಟಿಕ್ ಆಗಿ ನೀವು ಆ ಆದರ್ಶಗಳನ್ನು ಜೀವನದಲ್ಲಿ ಇಟ್ಕೊಂಡು ನೀವು ಬಾಳಿದರೆ ನಮ್ಮ ಸಮಾಜ ನಾವು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ಅವ್ರು ಹೋದಲ್ಲೆಲ್ಲ ಯುವಕರನ್ನೇ ಅವರು ಉದ್ದೇಶಿಸಿ ಮಾತಾಡ್ತಾ ಇದ್ರು. ಮತ್ತು ವಿಶೇಷವಾಗಿ ಅವರು ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಪ್ರಯತ್ನ ಭಾಳ ಅವ್ರದ್ದು ಆಗಿತ್ತು. ಏನಂತಂದರೆ ಈ ನಮ್ಮ ಭಾಗಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ತಡವಾಯಿತು, ಆಮೇಲೆ ನಮ್ಮ ಭಾಗದಲ್ಲಿ ಹಿಂದುಳಿಕೆ ಆಗಿದೆ, ಇದಕ್ಕೆ ಈ ಅಸಮಾನತೆಯನ್ನು ಹೋಗಲಾಡಿಸ್ಬೇಕು, ಇದನ್ನು ಯಾವ ರೀತಿಯಾಗಿ ನಾವು ನಮ್ಮ ಭಾಗಕ್ಕೆ ನಾವು ಇದನ್ನು 371J ಏನು ಬಂದಿದೆಯಲ್ಲ ಇದಕ್ಕೆ ಅವರು ಹಿಂದೆ ಭಾಳ ವರ್ಷಗಳಿಂದ
ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡಿದ್ರು. ಹಾಗಾಗಿ ಇವತ್ತು ಯುವಕರಿಗೆ ಒಂದು ಭಾಳ ದೊಡ್ಡ ಪ್ರೇರಣೆ ಭೀಮಣ್ಣ ಖಂಡ್ರೆ. ನಮ್ಮ ಕಡೆ ಭೀಮಣ್ಣ ಖಂಡ್ರೆ ಅವ್ರಂಗೆ ಮಾತಾಡ್ತೀಯಲ್ಲಪ್ಪ ಅಂತ ಹೇಳ್ತಾರೆ, ಅಂದರೆ ಅಷ್ಟು ಸ್ಪಷ್ಟವಾಗಿ ಮಾತಾಡ್ತೀರಿ ಅಂತ ಹೇಳ್ತಾರೆ. ಭೀಮಣ್ಣ ಖಂಡ್ರೆ ಅವ್ರಂಗೆ ಮಾತಾಡ್ತೀರಲ್ರಿ ಅಂತ ಅಂದ್ರೆ ಜನ ರೂಢಿಯಲ್ಲಿ ಮಾತಾಡ್ಕೊಳ್ಳೋದಂದ್ರೆ ಅವರು ಅಷ್ಟು ಪ್ರಖ್ಯಾತರಾಗಿದ್ದರು. ನಮ್ಮ ಭಾಗದಲ್ಲಿ ಇಡೀ ಕರ್ನಾಟಕದಲ್ಲಾಗಿದ್ದರು, ಆದರೆ ನಮ್ಮ ಭಾಗದಲ್ಲಿ ಅವ್ರ ಜನಪ್ರಿಯತೆ, ಅವರ ಮಾತಾಡೋ ಶೈಲಿ, ಅವರು ನಡೆಯೋ ಶೈಲಿ ಮತ್ತು ಅವರ ಜೀವನ ಕೂಡ ಭಾಳ ಯಾವಾಗಲೂ ಖಾದಿ, ಅವರು ಏನಂದರೆ ಭಾಳ ಸಿಂಪಲ್ ಅವರ ಆಹಾರ ಆಗಿತ್ತು. ಮತ್ತು ಇಷ್ಟು ವರ್ಷ ಅವ್ರು ಬದುಕಲಿಕ್ಕೆ ಅವರ ಮಿತ ಆಹಾರನೇ ಅದು ಕಾರಣ ಯಾಕಂದರೆ ಅವ್ರು ಭಾಳ ಸ್ಪಷ್ಟವಾಗಿ ಅವ್ರು ಭಾಳ ಕಮ್ಮಿ ಊಟ ಮಾಡ್ತಾಯಿದ್ರು. ಆಮೇಲೆ ಭಾಳ ಒಂದು ಡಿಸಿಪ್ಲಿನ್ಡ್ ಲೈಫ್ ಇತ್ತು ಅವ್ರು. ಯಾಕಂದರೆ ಲೈಫಲ್ಲಿ ಅವರು ಡಿಸಿಪ್ಲಿನ್ಗೆ ಅವ್ರ ಡ್ರೆಸ್ಸಲ್ಲಿ ಅವ್ರು ಎಷ್ಟು ಕಡಕ್ ಡ್ರೆಸ್ ಹಾಕ್ತಿದ್ರು ಅಂತಂದರೆ ಯಾರು ಆ ರಾಜಕಾರಣಿಗಳು ಅಷ್ಟೊಂದು ಮೇಂಟೈನ್ ಮಾಡೋದು ಭಾಳ ಕಷ್ಟ. ಅವ್ರ ಡಿಸಿಪ್ಲಿನ್ಡ್ ಲೈಫು, ಅವರ ಜೀವನ ಸಾರ್ಥಕ ಜೀವನವನ್ನು ಅವರು ನಡೆಸಿದರು. ಆಮೇಲೆ ಜನರು ಕೂಡ ಅವ್ರಿಗೆ ಭಾಳಷ್ಟು ಪ್ರೀತಿನೂ ಮಾಡ್ತಾಯಿದ್ರು, ಬೆಂಬಲನೂ ಕೊಟ್ಟರು, ಅವರಿಗೆ ರಾಜಕೀಯ ಸ್ಥಾನಮಾನನೂ ಕೊಟ್ಟರು. ಮತ್ತು ಈ ಸಮಾಜದಲ್ಲೂ ಕೂಡ ಇವತ್ತೊಂದು ಭಾಳ ದೊಡ್ಡ ಸ್ಥಾನವನ್ನು ಕೊಟ್ಟರು. ಸಮಾಜವನ್ನು ಸಂಘಟನೆ ಮಾಡ್ತಕ್ಕಂಥದ್ದು ಇವತ್ತು ವೀರಶೈವ ಮಹಾಸಭಾ ಸ್ಥಾಪನೆ ಆಗಿರಲಿ, ಇದಕ್ಕೆ ಅದು ಬೆಳವಣಿಗೆ ಆಗಿರಲಿ, ಇವತ್ತು ಬೆಂಗಳೂರಲ್ಲಿ ಅವರು ಅದನ್ನು ಆಫೀಸ್ ಸ್ಥಾಪನೆ ಮಾಡೋದರಲ್ಲಿ, ಮತ್ತು ಅನುಭವ ಮಂಟಪ ಬಸವಾದಿ ಶರಣರ ವಿಚಾರಧಾರೆಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥದ್ದಕ್ಕೆ ಇವತ್ತು ನಮ್ಮ ಜನರಲ್ಲಿ ಜಾಗೃತಿ ಬರಬೇಕು, ಮಠಮಾನ್ಯಗಳು ಒಂದಾಗಬೇಕು. ಮತ್ತು ಇದು ಏನಿದೆ ಶರಣ ತತ್ವ ಇದೆಲ್ಲ ಕೇವಲ ಒಂದು ಸಮಾಜಕ್ಕಲ್ಲ, ಇದು ಎಲ್ಲ ಸಮಾಜದ ಜನರಿಗೆ ತಲುಪಬೇಕು ಅಂತಕ್ಕಂಥ ಭಾವನೆಯಿಂದ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅವರ ಅಗಲುವಿಕೆ ಖಂಡಿತವಾಗಿ ನಮಗೆ ದುಃಖ ತಂದಿದೆ. ಮತ್ತು ನಮಗೆ ಅವರ ಕಳ್ಕೊಂಡಿರ್ತಕ್ಕಂಥ ಅವರ ಆದರ್ಶಮಯವಾಗಿರ್ತಕ್ಕಂಥ ಜೀವನನೂ ಕೂಡ ನಾವು ಕೂಡ ಅದರಿಂದ ಪ್ರೇರಣೆ ಹೊಂದಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರಿಗೆ ನಾವು ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ತಾವು ಮಂಡಿಸಿರುವಂಥ ಸಂತಾಪ ಸೂಚನೆಗಳನ್ನು ಬೆಂಬಲಿಸುತ್ತಾ ಹಿರಿಯರಾಗಿದ್ದಂತಹ ಶತಾಯುಷಿ ಭೀಮಣ್ಣ ಖಂಡ್ರೆ ಅವರು ಒಬ್ಬ ಸರಳ, ನೇರ ನುಡಿಯ ಮತ್ತು ನಿಷ್ಠುರ ರಾಜಕಾರಣಿಗಳು ಕೂಡ ಅವರು ಆಗಿದ್ರು. ಬಹುಶಃ ಪರಿಶ್ರಮಕ್ಕೆ ಮತ್ತೊಂದೇ ಹೆಸರು ಭೀಮಣ್ಣ ಖಂಡ್ರೆ ಅವರು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಧ್ವನಿಯಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಶಿಕ್ಷಣ ಕ್ರಾಂತಿಯನ್ನು ಕೂಡ ಅವರ ನೇತೃತ್ವದಲ್ಲಿ ಆಗಿರುವಂಥದ್ದು. ಕಲ್ಯಾಣ ಕರ್ನಾಟಕದ ಯಾವುದೇ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಅದರ ಧ್ವನಿಯಾಗಿ ಸದನದ ಒಳಗಡೆ ಮತ್ತು ಸದನದ ಹೊರಗಡೆನೂ ಕೂಡ ನಿರ್ಭೀತಿಯಿಂದ ಧ್ವನಿಯನ್ನು ಎತ್ತುವಂಥ ಕೆಲಸ ಅವರ ನೇತೃತ್ವದಲ್ಲಿ ಆಗಿರುವಂಥದ್ದು ನಾವು ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆ ಭಾಗದ ಒಂದು ಗಡಿ ಭಾಗದಲ್ಲಿ ಕನ್ನಡದ ಭಾಷೆಯ ಒಂದು ಅಸ್ಮಿತೆಯನ್ನು ಉಳಿಸ್ತಕ್ಕಂಥ ಕೆಲಸವೂ ಕೂಡ ಅವರ ನೇತೃತ್ವದಲ್ಲಿ ಆಗಿರುವಂಥದ್ದು. 4 ಬಾರಿ ಶಾಸಕರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ಸಚಿವರಾಗಿ ಅವರದೇ ಆದಂಥ ಕೊಡುಗೆಗಳನ್ನು ಈ ನಾಡಿಗೆ ನೀಡಿದ್ದಾರೆ. ಮತ್ತು ವಿಶೇಷವಾಗಿ ಉತ್ತರ ಕರ್ನಾಟಕದ ಯುವ ಜನತೆಗೆ ಒಂದು ಭವಿಷ್ಯವನ್ನು ರೂಪಿಸ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ಅವರು ಯಶಸ್ವಿಯಾಗಿರುವಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿ ಬಹಳ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿದ್ರು. ಇನ್ನು ಬಸವಾದಿ ಶರಣರ ಒಂದು ತತ್ವಗಳನ್ನು ಮೈಗೂಡಿಸ್ಕೊಂಡು ಇವತ್ತು ವೀರಶೈವ ಲಿಂಗಾಯತ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಸಮಾಜಕ್ಕೊಂದು ದಿಕ್ಕನ್ನು ತೋರಿಸ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ಅವರು ಸಾಗಿರುವಂಥದ್ದನ್ನು ಇಲ್ಲಿ ಸ್ಮರಿಸ್ತಾ, ಅವರು ಯಾವತ್ತೂ ಕೂಡ ನಮಗೆ ಪ್ರೇರಣೆ ಆಗಿರ್ತಾರೆ ಅಂತ ಒಬ್ಬ ಹಿರಿಯ ಚೇತನ ಭೀಮಣ್ಣ ಖಂಡ್ರೆ ಅವರು ಬೌದ್ಧಿಕವಾಗಿ ನಮ್ಮಿಂದ ದೂರ ಆಗಿದ್ರೂ ಸಹ ಅವರು ಹಾಕಿಕೊಟ್ಟಿರ್ತಕ್ಕಂಥ ಒಂದು ಸಾಮಾಜಿಕ ಕಳಕಳಿಯ ಹಾದಿಯಲ್ಲಿ ನಾವೆಲ್ಲರೂ ಕೂಡ ಮುನ್ನಡೆತೇವೆ ಅನ್ನೋ ಮಾತನ್ನೇ ಸಂದರ್ಭದಲ್ಲಿ ಹೇಳ್ತಾ, ಅವರ ಆತ್ಮಕ್ಕೆ ರಾಜಕಾರಣಿಯಾಗಿ, ಲೋಕನಾಯಕರಾಗಿ, ಸಮಾಜ ಸಂಘಟನೆಯಲ್ಲಿ ಮತ್ತು ಆ ಭಾಗದ ಅನೇಕ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯತಕ್ಕಂಥ ರೀತಿಯಲ್ಲಿ ಇವರು ಸ್ವಾತಂತ್ರ್ಯ ಹೋರಾಟಗಾರರು ಹೌದು ಮತ್ತು ರಜಾಕಾರ ಸಂದರ್ಭದಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡಿರ್ತಕ್ಕಂಥ ಆ ಭಾಗದ ಗಣ್ಯ ವ್ಯಕ್ತಿ. ಮತ್ತು ನಮಗೇನು 371 ಇವತ್ತು ಬಂದಿದೆ, ಅದರ ಹೋರಾಟದ ರೂವಾರಿಗಳು ಕೂಡ ಹೌದು. ಇವತ್ತು ಮಣ್ಣ ಖಂಡ್ರೆ ಅವರನ್ನ, ತಿಪ್ಪಣ್ಣ ಅವರನ್ನ 3 ಜನರನ್ನ ಕರೆಸಿ ನಾವು ಬೃಹತ್ ಮೆರವಣಿಗೆ ಮಾಡಿ ಸುಮಾರು ಒಂದು 50,000 ಜನರನ್ನು ಸೇರಿಸಿ ಅವರು ಸಮಾಜದ ಬಗ್ಗೆ, ಈ ಭಾಗದ ಬಗ್ಗೆ
ಮತ್ತು ಹೈದರಾಬಾದ್ ಕರ್ನಾಟಕದ ವಿಮೋಚನೆ ಬಗ್ಗೆ ಮತ್ತು ರಜಾಕರಣ ಓಡಿಸ್ತಕ್ಕಂಥ ಕೆಲಸ ಮಾಡಿದ ಎಲ್ಲವನ್ನ ನಾವು ಅವರಿಗೆ ಸನ್ಮಾನ ಮಾಡಬೇಕಂತ ಹೇಳಿ ನಾವೆಲ್ಲರೂ ಕರೆಸಿ ಅವರನ್ನ ಬೃಹತ್ ಒಂದು ಸಭೆ ಮಾಡಿ ಸನ್ಮಾನ ಮಾಡಿರೋ ಸೌಭಾಗ್ಯ ನನಗೆ ಸಿಕ್ತು. ಆದ ಕಾರಣ ಇವತ್ತು ನಮ್ಮ ಭಾಗದ ಲೋಕನಾಯಕ ಅಂತ ಹೇಳಿ ಹೆಸರುವಾಸಿಯಾಗಿರ್ತಕ್ಕಂಥದ್ದು, ಆಗಿನ ಕಾಲದಲ್ಲಿ ರಜಾಕರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥದ್ದು, ಸಮಾಜದ ಬಗ್ಗೆ ಮತ್ತು ರೈತರ ಬಗ್ಗೆ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿಗೆ ದಯಮಾಡಿ ನಮ್ಮ ಸರ್ಕಾರದ ವತಿಯಿಂದ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಬೇಕು. ಅಜರಾಮರವಾಗಿ ಏನಾದರೂ ಒಂದು ದೊಡ್ಡ ಅವರ ಹೆಸರು ನೀಡಬೇಕಂತ ಹೇಳಿ ಕಳಕಳಿಯಿಂದ ಕೇಳಿಕೊಂಡು ನಾನು ಈ ಸಂತಾಪ ಸೂಚಿಕೆ ಕೊಟ್ಟಿದ್ದಕ್ಕಾಗಿ